ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತು ಏನಪ್ಪ ಅಂದರೆ ನಂದು ಇವತ್ತು ಹುಟ್ಟುಹಬ್ಬ ಇದೆ. ಹಾಗಾಗಿ ಇವತ್ತು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ. ನನ್ನ ಗಂಡ ಯಾವ್ಯಾವ ರೀತಿ ಸರ್ಪ್ರೈಸ್ ಬರ್ತಾನೆ ಅಂತ ನೋಡೋಣ. 2 ಅವರ್ಗೊಮ್ಮೆ ನಾನು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು. ಸೊ ಮೊದಲೇ ಗಿಫ್ಟು ಇದಾಗಿತ್ತು, ಫ್ರೇಮು. ನೋಡಿ ಫ್ರೆಂಡ್ಸ್, ನನಗೊಂದು ಗಿಫ್ಟ್ ಕೊಟ್ಟಿದ್ದಾಳೆ. ಬಾಯ್ ವರ್ಷ ಹಾಯ್ ಮಾಡು. ಗಿಫ್ಟ್ ಕೊಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್. ಫೋನ್ ಮಾಡ್ತೀನಿ ಹೇಳಿ ನಾನು. ಅಲ್ಲ, ಆ ಕಡೆ ಬರಬೇಕು. ನಿಮ್ಗೆ ಬಿಚ್ಚಕ್ಕ ಮನ್ಸು ಬರಲ್ಲ, ಅಷ್ಟು ಕ್ಯೂಟ್ ಆಯ್ತು. ವಾ, ಥ್ಯಾಂಕ್ ಯು. ನೋಡಿಲಿ ಕಿವನ್ ಚೊಕ್ಕ ಎಷ್ಟು ಚೆನ್ನಾಗೈತಿ. ಥ್ಯಾಂಕ್ ಯು ಮಮ್ಮಿ. ನೋಡ ಇಲ್ಲಿ ಇಟ್ಕೊಳ್ಳೋದು ಹಿಂಗ ನೋಡ. ಓಕೆ ಓಕೆ. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಹೊಸ ವಾಚ್ ಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಇದು 4ನೇ ಗಿಫ್ಟ್ ಬೆಳಗ್ಗೆಯಿಂದ. 2 ಅವರ್ಗೊಮ್ಮೆ ಅವರು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು 4ನೇ ಗಿಫ್ಟ್ ಬೆಳಗ್ಗೆಯಿಂದ. ಬನ್ನಿ ಸಾಯಂಕಾಲದವರೆಗೂ ಏನೇನು ಇರ್ತದೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇಷ್ಟೊತ್ತು ಮಲ್ಕೊಂಡಿದ್ದೆ ನಾನು. ಎದ್ದು ಇವಾಗ ತಲೆ ಬಚ್ಕೊತಾ ಇದ್ದೀನಿ. ಸೊ ಡಿಸೈನ್ ಸ್ವಲ್ಪ ಜಡೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಹಾಕೋತೀನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ನಾವು ಬರ್ತಡೇಕ್ಕೆ. ಈ ಥರ ಎಲ್ಲ ದೂರ ಐತೇನದು, ದೂರ ಐತೇನದು. ನೋಡಿ ಫ್ರೆಂಡ್ಸ್, ಈ ಥರ ಫೈನಲ್ ಟಚ್ ಹಾಕತೈತಿ. ಅರ್ಧ ಕ್ರೆಡಿಟ್ ಕೋಸ್ಟು ನಮ್ಮ ವರ್ಷಿಣಿ. ಹಾಕು, ಗ್ಲೋ ಹಾಕು. ಈ ಥರ ಇವತ್ತು ಕಾರು ಕೂಡ ಬರ್ತಡೆ, ನಮ್ಮ ವೈಫ್ದು ಬರ್ತಡೆ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಫೈನಲ್ ಟಚ್ ಆಯಿತು. ಇನ್ನೇನು ಕೇಕ್ ಕಟ್ ಮಾಡಿಸ್ಬೇಕಷ್ಟೆ. ನೋಡಿ ಸರಿ ತೋರಿಸ್ತೀನಿ. ಸರಿ, ಎಲ್ಲ ಈ ಥರ ಇದೆ. ಹಿಂಗೆಲ್ಲ ಮಾಡಿದ್ದೀವಿ. ಸರಿ, ಓಕೆ, ಬಾಯ್. ನೋಡಿ ಫ್ರೆಂಡ್ಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ನನ್ನ ಗಂಡ ಈ ಸೀರೆ ಬಡಿಸಿದ್ದಾರೆ ನೋಡಿ. ಚೆನ್ನಾಗಿದೆ ಅಂತೇಳಿ ನನ್ನ ಗಂಡ ನಾನು ತುಂಬ ಪ್ರೀತಿ ಮಾಡ್ತಾರೆ. ಹಾಗಾಗಿ ಅವರೇ ತಮ್ಮ ಕೈಯಾರೆ ಎಲ್ಲ ಒಡವೆಗಳನ್ನ ನನಗೆ ಹಾಕ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು. ಅವರು ಎಲ್ಲ ಒಡವೆಗಳನ್ನ ಹಾಕಿ ಅವ್ರು ಖುಷಿ ಪಡ್ತಾರೆ ನೋಡಿ. ಅದು ನನಗಿನ್ನೂ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಬೆಳಗ್ಗೆ ಆ ಹುಡುಗಿ ಗಿಫ್ಟ್ ಮಾಡಿದ್ಲಲ್ಲ, ನಾನು ಹಾಕ್ಕೊಂಡಿದ್ದೀನಿ. ಸೊ ಸ್ಯಾರಿ ಥರ ಹಾಕ್ಕೊಂಡಿದ್ದೀನಿ. ಇಯರಿಂಗ್ಸ್ ಹಾಕ್ಕೊಂಡೆ. ಈಗ ಸರ ಹಾಕೊಳ್ಳೋಣ. ಅಪ್ಪು, ಸರ ಎಲ್ಲಿಟ್ಟಿ? ಮತ್ತೆ 2 ಅವರ್ ಆಯಿತು. ಮತ್ತೆ ಒಂದು ಗಿಫ್ಟ್ ಕೊಡ್ತಾರಂತೆ. ಏನು ಕೊಡ್ತಾರೆ ಅಂತ ನೋಡೋಣ. ಚಿಂಟು ಬಾ. ಕೆಂಪು ವಸ್ತ್ರ ಒರೆಸ್ಕೋ. ತೋರಿಸು.
ಹ್ಞೂ ಇದೇನಿದೆ ಹ್ಞೂ ಏನಿದೆ ಹಿಂಗ ಓಪನ್ ಮಾಡು. ಅಯ್ಯೋ ದೇವ್ರಿ ತೋರಿಸು. ಗೋಲ್ಡನ್ ಇದೆ ನಿಂಗೆ ಇದು ಕೇಳ್ಬಿಡು, ಇದು ನೋಡ್ಬಾರ್ದು ಇದನ್ನೆಲ್ಲ. ಚಿಂಟು ಒಂದು ಮಾತು ಇದು ನೆನಪಾಯ್ತಾ? ಈ ಡಿಸೈನ್ ನೆನಪಾಯ್ತಾ? ಎಲ್ಲಿ ನೋಡಿದ್ದು ನೆನಪಿಲ್ಲ? ಎಲ್ಲಿ ಯಾವಾಗ ನೋಡಿದ್ವಿ ಡಿಸೈನ್? ಯಾವ್ದೋ ಫೋನ್ನಾಗ ಏನೋ ನೋಡಿದ್ನೆ. ಇದನ್ನ ಯಾವಾಗ ತಗೊಂಬಂದಿ? ನಾ ಎಲ್ಲ ತಗೊಂಡ್ಬರ್ತೀನಿ. ನಾಳೆ ಇಷ್ಟು ಕಾಫಿ ಸರಿ ಸರಿ ಹಂಗಲ್ಲ, ಸರಿ ಅಪ್ಪಾಜಿ, ಸರಿ ಇಷ್ಟೆಲ್ಲ ಹಂಗಲ್ಲ, ಸರಿ ಸರಿ ಸರಿ. ನಂಗೆಲ್ಲ ಒಜ್ಜೆ ಆಗ್ಬಿಡ್ತಮ್ಮ. ಹಾಂ ಓಕೆ ನೋಡಿ ಫ್ರೆಂಡ್ಸ್, ನನ್ನ ಗಂಡ ನನಗೆ ಸರ್ಪ್ರೈಸ್ ಆಗಿ ಈ ನೆಕ್ಲೆಸ್ನ ತೆಗೆದುಕೊಟ್ಟಿದ್ದಾರೆ. ಇದನ್ನ ಹೇಗೆ ಕೊಟ್ಟರು, ಹೆಂಗೆ ಪ್ಲ್ಯಾನ್ ಮಾಡಿದರು ನನಗೆ ಗೊತ್ತಿಲ್ಲ. ಸೊ ಅದನ್ನು ಆಮೇಲೆ ಅವ್ರು ಆಚೆ ಹೋಗಿದ್ದಾರೆ, ಆಮೇಲೆ ಅವ್ರು ಬಂದಮೇಲೆ ಕೇಳ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ? ಬೇಡ ಬೇಡ ಅಂದರೂ ಎಲ್ಲ ಹಾಕಿ ಅವರು ಇದನ್ನು ಮಾಡ್ತಾ ಇದ್ದಾರೆ. ಓಕೆ ಇರಲಿ, ನೆಕ್ಸ್ಟ್ ಅವರು ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ ನೋಡೋಣ. ಓಕೆ, ನನ್ನ ಗಂಡ ಮತ್ತು ಅವ್ರ ತಂಗಿ ಹೋಗಿ ಕೇಕ್ ತೊಗೊಂಡು ಬಂದರು. ಸೊ ನಾವು ನಮ್ಮನೆ ದೇವರಾದ ಗವಿಸಿದ್ದೇಶ್ವರ ಟೆಂಪಲ್ಗೆ ಹೋದ್ವಿ. ಕಾರ್ ಬರ್ಡೇನೂ ಆಯಿತು, ನನ್ನ ಬರ್ಡೇನೂ ಆಯಿತು ಅಂತೇಳಿ ನನಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅವರು ಕಾರ್ ಡಿಕ್ಕಿಲಿ ಡೆಕೋರೇಷನ್ ಎಲ್ಲ ಮಾಡಿ ಕಾರ್ ಜೊತೆಗೆ ನನ್ನ ಬರ್ತಡೇನೂ ಮಾಡಿದರು. ಹೋದ ವರ್ಷ ನನ್ನ ಬರ್ಡೇ ದಿನವೇ ಅವರು ಕಾರ್ನ ಪರ್ಚೇಸ್ ಮಾಡಿ ನನಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದರು. ಸೊ ಹಾಗಾಗಿ ಅದು ನೆನಪಿಗೋಸ್ಕರ ನಾವು ಅದ್ರ ಬರ್ಡೇನೂ ಮಾಡಿದ್ವಿ. ಗವಿಸಿದ್ದೇಶ್ವರ ಮಠದ ಎದುರುಗಡೆ ಹೋಗಿ ನಮ್ಮ ಬರ್ಡೇ ಎಲ್ಲ ಚೆನ್ನಾಗಿ ಆಚರಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಕೇಕ್ ಮಾತ್ರ ತುಂಬ ಕಲರ್ಫುಲ್ ಆಗಿತ್ತು, ಕಟ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ನಮ್ಮ ತಾರಕ್ಕಂತೂ ಕಾಯ್ತಾ ಇದ್ದ ತಿನ್ನಲಿಕ್ಕೆ. ನಂಗೆ ತುಂಬ ಖುಷಿ ಆಗ್ತಾಯಿತ್ತು, ನನ್ನ ಗಂಡ ಇಷ್ಟೆಲ್ಲ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಎಲ್ಲ ಅಂತೇಳಿ. ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿತ್ವದ ಗುಣಗಳನ್ನ ಇರೋಂಥ ಗಂಡನ ಪಡೆದಿದ್ದಕ್ಕೆ ನಾನೇ ಧನ್ಯಳು. ಸೊ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನಗೆ ವಿಶ್ ಮಾಡಿ ತುಂಬ ನನಗೆ ಮನಸ್ಸಿಗೆ ಸಂತೋಷಪಟ್ಟು ಆ ದಿನ ನನಗೆ ಸಾರ್ಥಕತೆಯನ್ನು ಮಾಡಿದರು. ಸೊ ತುಂಬ ಖುಷಿಯಾಯಿತು. ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಗವಿಸಿದ್ದೇಶ್ವರನ ಭೇಟಿಯಾಗಿ ಅವ್ರು ನಮಸ್ಕರಿಸಿ ಅವ್ರ ಆಶೀರ್ವಾದ ತಗೊಂಡು ನಾವು ಇವಾಗ ಊಟದ ಕಡೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಟೆಂಪಲಿಗೆ ಬಂದಿದ್ವಿ. ದೇವ್ರ ಪ್ರಸಾದ ಮನೆಗೆ ಹೋಗ್ತೀವಿ. ಚೆನ್ನಾಗಾಯಿತು, ಖುಷಿ ಆಯಿತು. ಇವತ್ತು ಸರ್ಪ್ರೈಸ್ ಎಲ್ಲ ಕೊಟ್ಟರು. ಇವರೆಲ್ಲ ಸೇರಿಕೊಂಡು ಸ್ಪೆಷಲ್ ಮಾಡಿದ್ರು ನನ್ನ ಬರ್ತಡೇನ. ಭಾಳ ಖುಷಿ ಆಯಿತು. ಈ ವರ್ಷ ಬರ್ಡೇ ಭಾಳ ಸ್ಪೆಷಲ್ ಆಗಿತ್ತು. ಖುಷಿ ಆಯಿತು. ಥ್ಯಾಂಕ್ ಯು. ಹೀಗೆ ನನ್ನ ಬ್ಲಾಗ್ ನೋಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.